ವೆಲ್ಕಮ್ ಬ್ಯಾಕ್. ಇವತ್ತು ಇಡೀ ದೇಶದ ಚಿತ್ತ ಕರ್ನಾಟಕದ ಹೈಕೋರ್ಟ್ನತ್ತ ಬೆಳಗ್ಗೆ 10:30ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ. ಮಹತ್ವದ ತೀರ್ಪಿಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಮೀನ್ವೈಲ್ ಇದು ಶುರುವಾಗಿದ್ದು ಯಾವಾಗ, ಹೇಗಾಯಿತು ಆ ಎಲ್ಲ ಬೆಳವಣಿಗೆನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಡಿಸೆಂಬರ್ನಲ್ಲೇ ನ್ಯೂಸ್ 18 ಕನ್ನಡ ಇದನ್ನು ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಅಲ್ಲಿನ ಬೆಳವಣಿಗೆನ ಎಕ್ಸ್ಪ್ಲೇನ್ ಮಾಡಿದ್ವಿ. ಡಿಸೆಂಬರ್ 27, 2021 ಉಡುಪಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಶುರುವಾಯಿತು. ಹಿಜಾಬನ್ನು ಧರಿಸ್ಕೊಂಡು ಬಂದರು ವಿದ್ಯಾರ್ಥಿನಿಯರು, ಅವರಿಗೆ ತಡೆ ಕೋರಿದ್ರು, ಆದರೆ ಬಿಡಲಿಲ್ಲ ಹೊರಗಡೆ. ಸರ್ಕಾರಿ PU ಕಾಲೇಜ್ ಅದು. ಜನವರಿ 3ನೇ ತಾರೀಕು 2022 ಈ ವರ್ಷದ ಪ್ರಾರಂಭ ಅದು. ಕಾಲೇಜಿನ ಹೊರಗಡೆ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಿದ್ರು. ಶಾಸಕರು ಪ್ರಾಂಶುಪಾಲರಿಂದ ಮನವೊಲಿಕೆಯ ಸಭೆ ಕೂಡ ನಡೀತು. ಅದು ಕಟ್ ಮಾಡಿದ್ರೆ ಜನವರಿ 10ನೇ ತಾರೀಕು 2022 ಇಸ್ವಿ 6 ವಿದ್ಯಾರ್ಥಿನಿಯರಿಗೆ NSUI ಬೆಂಬಲವನ್ನು ವ್ಯಕ್ತಪಡಿಸ್ತು. ಅಲ್ಲಿಗೆ ಬೇರೆಯವರು ಎಂಟ್ರಿ ಕೊಟ್ಟರು. ಹಿಂದೂ ಸಂಘಟನೆ ಮುಖಂಡರಿಂದ ವಿರೋಧ ಆಯಿತು. ಅಲ್ಲಿ ಕಟ್ ಮಾಡಿದ್ರೆ 2022ನೇ ತಾರೀಕು ಜನವರಿ 20, 2022 ವಿವಾದದ ಬಗ್ಗೆ PU ಬೋರ್ಡ್ಗೆ ಪತ್ರ ಬರೆದ್ರು. ಕಾಲೇಜು ವಿವಾದ ಬಗೆಹರಿಸಬೇಕು ಅಂತ ಪ್ರಾಂಶುಪಾಲರಿಂದ ಪತ್ರ ಬಂತು. 2022 ಜನವರಿ 22ನೇ ತಾರೀಕು ವಿವಾದದ ಬಗ್ಗೆ ಶಿಕ್ಷಣ ಸಚಿವರಿಂದ ಪ್ರತಿಕ್ರಿಯೆ ಬಂತು. ಫಸ್ಟ್ ರಿಯಾಕ್ಷನ್ ಅದು ಸಮವಸ್ತ್ರ ಕಡ್ಡಾಯ ಅಂತ ಶಿಕ್ಷಣ ಸಚಿವ BC ನಾಗೇಶ್ ಸ್ಟೇಟ್ಮೆಂಟ್ ಕೊಟ್ಟರು. 2022 ಜನವರಿ 25 ಈ ವಿವಾದದ ಬಗ್ಗೆ PU ಬೋರ್ಡ್ನಿಂದ ಒಂದು ಆದೇಶ ಪ್ರತಿ ಹೊರಗೆ ಬಂತು. ಅಂದರೆ ಮುಂದಿನ ಆದೇಶದವರೆಗೂ ಯಥಾಸ್ಥಿತಿ ಏನಿದೆಯೋ ಹಂಗೆ ಪಾಲನೆ ಮಾಡಿ ಅಂತ ಸೂಚನೆ ಕೊಟ್ಟರು ಎಲ್ಲ ಕಾಲೇಜುಗಳಿಗೆ. ಜನವರಿ 27, 2022 ಕಾಲೇಜಲ್ಲಿ ಮತ್ತೆ ಶಾಸಕರ ನೇತೃತ್ವದಲ್ಲಿ ಮೀಟಿಂಗ್ ನಡೀತು. 6 ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಕ್ಲಾಸ್ಗೆ ವ್ಯವಸ್ಥೆ ಮಾಡಿದ್ರು, ನೀವು ಬರಬೇಡಿ ಅಂತ. ಅಲ್ಲಿಂದ ಮುಂದೆ 2022 ಫೆಬ್ರವರಿ 1ನೇ ತಾರೀಕು ಕಾಲೇಜಿನ ನಿರ್ಧಾರಕ್ಕೆ ಸಿಡಿದೆದ್ರು ಒಬ್ಬ ವಿದ್ಯಾರ್ಥಿನಿ. ಅಲ್ಲಿಂದ ನೋಡಿ ಬೆಳವಣಿಗೆ ಪಡ್ಕೊಳ್ತು. ಅವರ ವಿದ್ಯಾರ್ಥಿನಿ ಹಿಜಾಬ್ಗೆ ಅವಕಾಶ ಕೊಡಬೇಕು, ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಫೆಬ್ರವರಿ 2, 2022 ಮತ್ತೊಂದು ಕಾಲೇಜಿಗೂ ಕೂಡ ವಿಸ್ತರಿಸ್ತು ಈ ಹಿಜಾಬ್ ವಿವಾದ. ಅಂದರೆ ಉಡುಪಿಯಿಂದ ಕುಂದಾಪುರಕ್ಕೆ ಬಂತು ನೋಡಿ, ಅಲ್ಲಿಂದ ದೊಡ್ಡ ಬೆಳವಣಿಗೆ ಪಡ್ಕೊಳ್ತು. ಕುಂದಾಪುರ ಕಾಲೇಜಲ್ಲಿ ಕೇಸರಿ ಶಾಲು ಧರಿಸಿದ್ರು ಹುಡುಗರು. ಅವರು ಕೊಟ್ಟರೆ ನಮಗೂ ಕೊಡಿ ಅಂತ ಅವರು ಶುರು ಮಾಡಿದ್ರು. ಫೆಬ್ರವರಿ 3, 2022 ಮನವೊಲಿಕೆ ಬಳಿಕ ಕೇಸರಿ ಶಾಲು ತೆಗೆದು ಯುವಕರು ಬಂದರು. ಹಿಜಾಬ್ಗೆ ಪಟ್ಟು ಬಿಡಲಿಲ್ಲ ಆ ಎಲ್ಲ ವಿದ್ಯಾರ್ಥಿನಿಯರು. ಅವ್ರನ್ನ ಕಾಲೇಜ್ ಒಳಗಡೆ ಬಿಟ್ಕೊಳ್ಳಿಲ್ಲ ಪ್ರಾಂಶುಪಾಲರು. ಫೆಬ್ರವರಿ 3, 2022 ಕಾಲೇಜಲ್ಲಿ ಶಾಸಕ ಶ್ರೀನಿವಾಸ್ ಶೆಟ್ಟಿಯಿಂದ ಮನವೊಲಿಕೆ ಸಭೆ ನಡೀತು. ಮನವೊಲಿಕೆ ಬಗ್ಲಿಲ್ಲ. ವಿದ್ಯಾರ್ಥಿನಿಯರ ಪೋಷಕರು ಬಂದರು, ಅವರು ಮನವೊಲಿಕೆ ಬಗ್ಲಿಲ್ಲ. ಫೆಬ್ರವರಿ 4, 2022 ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹರಡಿತು ಈ ಹಿಜಾಬ್ ವಿವಾದ. ಮೈಸೂರು, ಬೆಳಗಾವಿ ಹಿಜಾಬನ್ನು ಧರಿಸಿ ಬಂದರು, ಅದು ಬೇಕು ಅಂತ ವಿರೋಧಿಸಿದ್ರು. ಇನ್ನೊಂದು ಕಡೆ ಅದನ್ನು ವಿರೋಧಿಸಿ ಕೇಸರಿ ಶಾಲೆ ಹಾಕೊಂಬಂದರು. ಫೆಬ್ರವರಿ 4, 2022 ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೂ PU ಬೋರ್ಡ್ ಪತ್ರ ಬರೆದು ಯಥಾಸ್ಥಿತಿ ಕಾಪಾಡೋದಕ್ಕೆ PU ಬೋರ್ಡ್ ಪತ್ರ ಬರೀತು. ಫೆಬ್ರವರಿ 5, 2022 ರಾಜ್ಯ ಸರ್ಕಾರದಿಂದ ಸಮವಸ್ತ್ರ ಕಡ್ಡಾಯ ಆದೇಶ. ಫೆಬ್ರವರಿ 6 ರಾಜ್ಯಾದ್ಯಂತ ಕೇಸರಿ ಹಿಜಾಬ್ ಶಾಲು ಸಂಘರ್ಷ ಶುರುವಾಯಿತು. ಫೆಬ್ರವರಿ 8, 2022 ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಪ್ರತಿಭಟನೆ ನಡೀತು. ರಾಜ್ಯದಲ್ಲಿ 3 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಯಿತು. ಹೈಕೋರ್ಟ್ನಲ್ಲಿ ಹಿಜಾಬ್ ಕುರಿತು ಅರ್ಜಿ ವಿಚಾರಣೆ ಶುರುವಾಯಿತು. ಫೆಬ್ರವರಿ 9, 2022 ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಆಯಿತು. ಮುಖ್ಯ ನ್ಯಾಯಮೂರ್ತಿ ಪೀಠದಲ್ಲಿ ವಿಚಾರಣೆ ಶುರುವಾಯಿತು. ಫೆಬ್ರವರಿ 10, 2022 ಹೈಕೋರ್ಟ್ ತ್ರಿಸದಸ್ಯ ಪೀಠ ವಿಚಾರಣೆ ಶುರು ಮಾಡಿದ್ರು. ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಗುರುತು ಬಳಸಬಾರದು, ವಿಚಾರಣೆ ಮುಗಿಯೋ ತನಕ ಧಾರ್ಮಿಕ ಗುರುತು ಬಳಸದಂತೆ ಸೂಚನೆ ಕೊಟ್ಟರು. ಫೆಬ್ರವರಿ 11 ಹಿಜಾಬನ್ನು ಧರಿಸಿ ಬಂದ ವಿದ್ಯಾರ್ಥಿನಿಯರು ಹಾಜರಾದರೂ ಹಿಜಾಬ್ ತೆಗೆದು ಬನ್ನಿ ಅಂತ ಶಿಕ್ಷಕರಿಂದ ಹಿಜಾಬ್ ಆರೋಪ. ಚಂದ್ರ ಲೇಔಟ್ ವಿದ್ಯಾಸಾಗರ, ಅಯ್ಯೋ ಅಲ್ಲಂತೂ ದೊಡ್ಡ ಬೆಳವಣಿಗೆ ಪಡ್ಕೊಳ್ತು. ಶಿಕ್ಷಕರ ವಿರುದ್ಧ ಆರೋಪ ಕೇಳಿಬಂತು. ಫೆಬ್ರವರಿ 12, 2022 ಶಾಲೆಗೆ ಬಂದ ಪ್ರಾಂಶುಪಾಲರನ್ನ ಪ್ರಶ್ನೆ ಮಾಡಿದ್ರು ಪೋಷಕರಿಂದ ಶಾಲೆ ಮುಂದೆ ಗಲಾಟೆ ನಡೀತು. ವಿವಾದಕ್ಕೆ ಕಾರಣವಾದ ಶಿಕ್ಷಕಿ ಶಶಿಕಲಾ ಅವರ ಹೆಸರು, ಅವ್ರನ್ನ ವಜಾ ಕೂಡ ಮಾಡಿದ್ರು. ಫೆಬ್ರವರಿ 14 ಅಲ್ಲಿಂದ ಶುರುವಾಯಿತು ನೋಡಿ ಹಿಜಾಬ್ನ ಕಟ್ಟಕಟ್ಟೆಯಲ್ಲಿ ವಾದ ಪ್ರತಿವಾದ. 9ರಿಂದ 10ನೇ ತರಗತಿಗಳು ಪುನರಾರಂಭ ಆಯಿತು. ಹಲವೆಡೆ ಹಿಜಾಬ್ ಧರಿಸಿ ಬಂದರು ವಿದ್ಯಾರ್ಥಿಗಳು. ಶಿಕ್ಷಕರ ಸೂಚನೆಯಂತೆ ಹಿಜಾಬನ್ನು ತೆಗೆದು ಸ್ಟೂಡೆಂಟ್ಸ್ ಬಂದರು. ಹೈಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ
ವಾದ ಪ್ರತಿವಾದಗಳು ಶುರುವಾಯಿತು. ಫೆಬ್ರವರಿ 17, 2027 ಶುಕ್ರವಾರ ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೊಡಿ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸೋಕೆ ಶುರು ಮಾಡಿದ್ರು. ಹಿಜಾಬನ್ನು ಹಾಕಿ ಬಂದಂಥ ವಿದ್ಯಾರ್ಥಿನಿಯರಿಗೆ ನಿರ್ಬಂಧ ಹೇರಿದ್ರು. ಇನ್ನೊಂದು ಕಡೆ ಶಾಲಾ ಕಾಲೇಜಿಗೆ ಹೋಗದೆ ಹಲವರು ವಾಪಸ್ ಹೋದಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂತು. ಫೆಬ್ರವರಿ 22 ಸಮವಸ್ತ್ರ ಬಿಟ್ಟು ಇತರೆ ಧಾರ್ಮಿಕ ಗುರುತು ಧರಿಸಬಾರದು. ಹಿಜಾಬ್ ನಿರ್ಬಂಧಿಸಿಲ್ಲ, ಕಡ್ಡಾಯಪಡಿಸಬಾರದು. AG ಬೆಳಗಾವಿ, ಚಿತ್ರದುರ್ಗ ಮುಸ್ಲಿಂ ವಿದ್ಯಾರ್ಥಿನಿಯರ ಪ್ರತಿಭಟನೆ ನಡೆಯಿತು. ಫೆಬ್ರವರಿ 24 ವಿದ್ಯಾರ್ಥಿನಿಯರ ಪರ ವಾದ ಪ್ರತಿವಾದ ನಡೆಯಿತು. 25 ಸತತ 11 ದಿವಸಗಳ ಕಾಲ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಿದರು. ಹಿಜಾಬ್ ವಿವಾದದ ವಾದ ಪ್ರತಿವಾದ ಮುಕ್ತಾಯ ಆಯಿತು. ಫೆಬ್ರವರಿ 25ನೇ ತಾರೀಕು ತೀರ್ಪನ್ನು ಅಲ್ಲಿಂದ ಇವತ್ತಿನ ತನಕ ಅಂದರೆ 18 ದಿನಗಳ ಗ್ಯಾಪ್ ತೀರ್ಪನ್ನು ಕಾಯ್ದಿರಿಸಿತು ಹೈಕೋರ್ಟ್. ಇವತ್ತು ಮಾರ್ಚ್ 15ನೇ ತಾರೀಕು ಬೆಳಗ್ಗೆ 10:30ಕ್ಕೆ ತ್ರಿಸದಸ್ಯ ಪೀಠ ತೀರ್ಪನ್ನು ಕಾಯ್ದಿರಿಸಿ. ಗಮನ ಸೆಳೆದಿದ್ದು 3 ತೀರ್ಪುಗಳು ಈ ಸಂದರ್ಭದಲ್ಲಿ. ಕೇಸ್ ನಂಬರ್ 1, ಬಾಂಬೆ ಹೈಕೋರ್ಟ್ ರಾಷ್ಟ್ರಗೀತೆ ಹಾಡದ ಜೊರಾಸ್ಟ್ರಿಯನ್ ಧರ್ಮದ ಮಕ್ಕಳು 3 ಮಕ್ಕಳನ್ನ ಶಾಲೆಯಿಂದ ಹೊರಹಾಕಿತು ಆಡಳಿತ ಮಂಡಳಿ. ರಾಷ್ಟ್ರಗೀತೆ ಹಾಡದಿದ್ರೆ ತಪ್ಪಲ್ಲ, ಗೌರವ ನೀಡೋದು ಬಹಳ ಮುಖ್ಯ. ಮಕ್ಕಳ ಪರವಾಗಿ ತೀರ್ಪು ಕೊಟ್ಟಿತ್ತು ಬಾಂಬೆ ಹೈಕೋರ್ಟ್. ಕೇಸ್ ನಂಬರ್ 2, ಸುಪ್ರೀಂ ಕೋರ್ಟ್ ಆಹಾರ ಹಾಗೂ ಉಡುಪು ಧಾರ್ಮಿಕ ಆಚರಣೆ ಆಗಿರಬಹುದು. ಅತ್ಯಗತ್ಯ ಧಾರ್ಮಿಕ ಆಚರಣೆ ಆಗಿದ್ರೆ ಅದಕ್ಕೆ ಅಡ್ಡಿಪಡಿಸಬಾರದು. ಸೀರೆ ಧರಿಸುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖ ಮಾಡಿತ್ತು. ಶಿರೂರು ಮಠ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿತು. ಕೇಸ್ ನಂಬರ್ 3, 2016ರಲ್ಲಿ ಹೈಕೋರ್ಟ್ CBESC ಪರಿಷ್ಕೃತ ಆದೇಶ ನೀಡಿತ್ತು. ಹಿಜಾಬನ್ನು ಧರಿಸಿ ಬಂದರೆ ಅರ್ಧ ಗಂಟೆ ಮುಂಚೆ ಬರುವಂತೆ ಆದೇಶಿಸಿತ್ತು. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಈಗಲೂ ಕೂಡ ಹಿಜಾಬ್ಗೆ ಅವಕಾಶ ಇದೆ. ಸಮವಸ್ತ್ರದ ಬಣ್ಣ ಹೋಲುವ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇದೆ. ಈ 3 ಕೇಸ್ಗಳು ಗಮನ ಸೆಳೆದಿತ್ತು. ಗಮನ ಸೆಳೆದಂಥ 3 ತೀರ್ಪುಗಳು ಮತ್ತೆ ರಿಕ್ಯಾಪ್ ಮಾಡಿ ಮುಂದೆ ಇರುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಈ ಮಧ್ಯೆ ಫೆಬ್ರವರಿ 11ನೇ ತಾರೀಕು ಹೈಕೋರ್ಟ್ ಮಧ್ಯಂತರ ಆದೇಶ ಕೂಡ ಬಂತು. ಧಾರ್ಮಿಕ ಸಂಕೇತದ ಬಟ್ಟೆ ಹಾಕುವಂತಿಲ್ಲ. ಕೇಸರಿ ಶಾಲು, ಸ್ಕಾರ್ಫ್, ಹಿಜಾಬ್ ಅನ್ನ ಯಾರು ಕೂಡ ಧರಿಸ್ಕೊಂಡು ಶಾಲಾ ಆವರಣಕ್ಕೆ ಬರಬಾರ್ದು. ತರಗತಿಯೊಳಗೆ ಧಾರ್ಮಿಕ ಬಾವುಟ ಬಿಂಬಿಸುವ ಯಾವುದೇ ಆಗಲಿ ಅದನ್ನು ತಗೊಂಡ್ಬರಬಾರ್ದು, ಹಾಕೊಂಡ್ಬರಬಾರ್ದು, ಬಿಂಬಿಸಬಾರ್ದು. ಯೂನಿಫಾರ್ಮ್ ಇರೋ ಕಡೆ ಯೂನಿಫಾರ್ಮ್ ಅನ್ನು ಮಾತ್ರ ಹಾಕೊಂಡ್ಬರಬೇಕು. ಯೂನಿಫಾರ್ಮ್ ಇಲ್ಲದ ಕಡೆ ಯಥಾಸ್ಥಿತಿ ಏನಿದೆ ಅದನ್ನು ಮಾತ್ರ ಕಾಪಾಡಬೇಕು. ಮಧ್ಯಂತರ ಆದೇಶವನ್ನು ಹೊರಡಿಸಿತು ಅವತ್ತು ಹೈಕೋರ್ಟ್. ದೊಡ್ಡ ಮಟ್ಟದ ಬೆಳವಣಿಗೆ ಪಡ್ಕೊಂಡಾಗ ಹೈಕೋರ್ಟ್ ಈ ಮಧ್ಯಂತರ ಆದೇಶವನ್ನು ಕೊಡ್ತು. ಅದರ ಪ್ರಕಾರ ಯಾರು ಎಲ್ಲೂ ಯಾವುದೇ ಧರ್ಮವನ್ನು ಬಿಂಬಿಸುವ ಯಾವ ಉಡುಪನ್ನು ಕೂಡ ಧರಿಸ್ಕೊಂಡು ಬರೋ ಹಾಗಿಲ್ಲ, ಅಥವಾ ಯಾವುದನ್ನು ಕೂಡ ತೆಗೆದುಕೊಂಡು ಬರೋ ಹಾಗಿಲ್ಲ. ಅದು ಬಾವುಟನಾರು ಆರಿಸಿ, ಕೇಸರಿ ಶಾಲಾರು ಹಾಕೊಂಬನ್ನಿ, ಅಥವಾ ಯಾವುದೇ ಉಡುಪನ್ನು ಧರಿಸ್ಕೊಂಬರ್, ಯಾವುದನ್ನು ಕೂಡ ಮಾಡಬಾರ್ದು ಅನ್ನೋದು ಮಧ್ಯಂತರ ಆದೇಶ ಆಗಿತ್ತು. ಎಲ್ಲೆಲ್ಲಿ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ ಅಲ್ಲೆಲ್ಲ ಕೂಡ ಇದು ಅಪ್ಲೈ ಆಗುತ್ತೆ. ಎಲ್ಲೆಲ್ಲಿ ಯೂನಿಫಾರ್ಮ್ ಹಾಕೊಂಡ್ಬರಲ್ಲ, ಯೂನಿಫಾರ್ಮ್ ಇರಲ್ಲ, ಸಾಮಾನ್ಯವಾಗಿ ಯಥಾಸ್ಥಿತಿ ಈ ಮುಂಚೆ ಏನಿತ್ತೋ ಅದಷ್ಟೇ ಇರಬೇಕು, ಇನ್ಯಾವುದೇ ಬದಲಾವಣೆಗಳಿಲ್ಲ ಅನ್ನೋದು ಮಧ್ಯಂತರ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿತ್ತು. ಇನ್ನಷ್ಟು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.